ಏನೋ ಇವತ್ತೊಂದು ದಿನ ದಿವಂಗತ ಮಾಜಿ ಪ್ರಧಾನಿಗಳಾದಂತಹ ರಾಜೀವ್ ಗಾಂಧಿ ಅವರ ಜನ್ಮ ಜಯಂತಿ ಮತ್ತು ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದಂತಹ ದೇವರಾಜ ಅರಸುರ ಒಂದು ಜನ್ಮ ಜಯಂತಿ ಪ್ರಯುಕ್ತ ಏನು ಈ ಒಂದು ಬುದ್ಧಿಮಂದ ಶಾಲೆ ಇದೆ, ವಸತಿ ಶಾಲೆ. ಇಲ್ಲಿಗೆ ನಾವೆಲ್ಲರೂ ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿಯ ಎಲ್ಲ ಸದಸ್ಯರು ಬಂದು ಈ ಒಂದು ಬುದ್ಧಿಮಂದ ಶಾಲೆಯಲ್ಲಿ ಅವರ ಜಯಂತಿಯ ಪ್ರಯುಕ್ತ ಅವರಿಗೆ ಬಿಸ್ಕೆಟು ಮತ್ತು ಹಣ್ಣು ಹಂಪಲ ಕಾರ್ಯಕ್ರಮ, ಅವರು ಟೂತ್ ಪೇಸ್ಟಿಂದ ಹಿಡಿದು ಬ್ರಷಿಂದ ಹಿಡಿದು ಕೊಡೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪ್ರಚಾರ ಸಮಿತಿಯ ಸದಸ್ಯರುಗಳಾದಂತಹ ನಮ್ಮ ಶಬೀರ್ ಭಾಯ್ ಅವರು, ರಂಗನಾಥ್ ಅವರು, ಶಂಕರಣ್ಣ ಅವರು, ಎಕ್ಲಾಸ್ ಅವರು, ಮತ್ತು ನಮ್ಮ ಗಿರೀಶ್ ಅವರು, ರಂಜಿತ್ ಕುಮಾರ್ ಅವರು, ಕೃಷ್ಣನ್ ಅವರು ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿದ್ದೀರಾ. ಮತ್ತು ನೀವು ಸಹ ಮಾಧ್ಯಮದವರು ಮತ್ತು ಸೋಷಿಯಲ್ ಮೀಡಿಯಾದವರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀರಾ. ಈ ದೇಶದ ಪ್ರಧಾನಿಗಳಲ್ಲಿ ಒಬ್ಬರಾದಂತಹ ರಾಜೀವ್ ಗಾಂಧಿ ಅವರು ಅವರ ಒಂದು ಚಿಕ್ಕ ವಯಸ್ಸಿನಲ್ಲೇ ಅವರು ಪ್ರಧಾನಿಯಾದರು. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಲಂಡನ್ನಲ್ಲಿ ಒಂದು ಇಂಜಿನಿಯರಿಂಗ್ ಪದವಿಯನ್ನು ಪಡೆದು ಪೈಲಟ್ ಆಗಿ ಕೆಲಸ ಮಾಡಿದಂತಹ ಅವರು ವಿಧಿ ಇಲ್ಲದ ಒಂದು ಸಂದರ್ಭದಲ್ಲಿ ರಾಜಕಾರಣಕ್ಕೆ ಬರಬೇಕಾಯಿತು. ಅವರೊಂದು ಕೈಗೊಂಡಂತಹ ಕಾರ್ಯಕ್ರಮಗಳು ಈ ದೇಶದ ಡಿಜಿಟಲ್ ವ್ಯವಸ್ಥೆಯನ್ನೇ, ಟೆಲಿಕಮ್ಯುನಿಕೇಶನ್ ಏನಿದೆ ವ್ಯವಸ್ಥೆಯನ್ನೇ ಇವತ್ತು ಸಹ ನಾವು ಮಾದರಿಯಾಗಿ ತಗೊಂಡಿದ್ದೀವಿ. ಅಂತಹ ಒಂದು ದಿವಂಗತ ರಾಜೀವ್ ಗಾಂಧಿ ಅವರ ಜನ್ಮದಿನ ಇವತ್ತು. 20 ಅಂಶಗಳ ಕಾರ್ಯಕ್ರಮ ಇರ್ಬೋದು, ಪಂಚಾಯತಿಗಳಿಗೆ ಹೆಚ್ಚಿನ ಅಧಿಕಾರ ಇರ್ಬೋದು, ಎಲ್ಲ ಸಹ ಅವರೊಂದು ಯುವಕರ ಒಂದು ಸಬಲೀಕರಣ ಇರ್ಬೋದು, ಮುಂತಾದ 20 ಅಂಶಗಳ ಕಾರ್ಯಕ್ರಮ ಇರ್ಬೋದು. ರಾಜೀವ್ ಗಾಂಧಿಯ ಇಂದಿರಾ ಗಾಂಧಿ ಅವರು ಏನು ಒಂದು ಪಾಯ ಹಾಕ್ಕೊಟ್ಟಿದ್ರೋ ಆ ನಿಟ್ಟಿನಲ್ಲಿ ತಾಯಿಯವರ ಹಾದಿಯಲ್ಲೇ ನಡೆದಂಥ ಮಗ ಅಂದರೆ ರಾಜೀವ್ ಗಾಂಧಿ ಅವರು. ಇವತ್ತೊಂದು ದಿನ ರಾಜೀವ್ ಗಾಂಧಿರ ಸ್ಫೂರ್ತಿ ಯುವಕರಲ್ಲಿ ಚೇತನ ತರಬೇಕು. ಇವತ್ತೆಲ್ಲ ನಾಳೆ ಯುವಕರು ಈ ದೇಶದ ಭಾವಿ ಪ್ರಜೆಗಳಾಗಬೇಕು, ಅವರಲ್ಲಿ ನೈಪುಣ್ಯತೆ ಬರಬೇಕಂತ ಅದೇ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕ್ಷುಲ್ಲಕ ವಿಚಾರದಲ್ಲಿ ಶ್ರೀಲಂಕಾ ತಮಿಳರ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿಚಾರದಲ್ಲಿ ಅವರು LTT ಲಿಬರೇಷನ್ ಟೈಗರ್ಸ್ ಆಫ್ ತಮಿಳೀಳಂ ಏನಿದೆ ಅವರೊಂದು ಇದಕ್ಕೆ ಗುರಿಯಾಗಿ ಪೆರಂಬೂರಿನಲ್ಲಿ ಸಾವಿಗೀಡಾಗಬೇಕಾಗಿತ್ತು. ಇಂತಹ ಒಂದು ಮಹಾನ್ ವ್ಯಕ್ತಿಯ ಜಯಂತಿಯನ್ನ ಇವತ್ತು ಮಾಡ್ತಾ ಇದ್ದೀವಿ. ಅದರೊಟ್ಟಿಗೆ ನಮ್ಮ ದಿವಂಗತ ದೇವರಾಜ ಅರಸು ಅವರು ದೀನ ದಲಿತರ, ಹಿಂದುಳಿದ ವರ್ಗದ ನೇತಾರರು, ಮಾಜಿ ಮುಖ್ಯಮಂತ್ರಿಗಳು, ಕ್ರಾಂತಿಕಾರಿ ಬೆಳವಣಿಗೆಗಳನ್ನು ಮಾಡಿದಂತಹ ದಿವಂಗತ ದೇವರಾಜ ಅರಸು ಅವರ ಒಂದು ಜನ್ಮ ಜಯಂತಿಯನ್ನು ಸಹ ಮಾಡ್ತಾ ಇದ್ದೀವಿ. ಅವರು ಕೊಟ್ಟಂತಹ ಏನು ಭೂ ಸುಧಾರಣಾ ನೀತಿ ಇರ್ಬೋದು, ಅದರಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ ಆಕ್ಟ್ ಇರ್ಬೋದು, ಮತ್ತೆ ಇದು ಏನು ಮತ್ತೆ ಅವರು ಕೊಟ್ಟಂತಹ ಮಲಹೋಳ ಕಾರ್ಯಕ್ರಮ ಏನಿದೆ, ಮೊದಲು ಏನು ಜೀತ ಪದ್ಧತಿ ಏನಿತ್ತು, ಇವೆಲ್ಲ ಒಂದು ಕಾರ್ಯಕ್ರಮ ಇದು ಮಾಡಿದಂಥ ಶೋಷಿತ ವರ್ಗದವರ ಧ್ವನಿಯಾಗಿ ಕೆಲಸ ಮಾಡಿದವರು ದೇವರಾಜ ಅರಸು ಅವರು. ಅವರೊಂದು ಕಾರ್ಯಕ್ರಮಗಳು ಈ ಕರ್ನಾಟಕಕ್ಕೆ ಮಾದರಿಯಾದರೆ ದಿವಂಗತ ರಾಜೀವ್ ಗಾಂಧಿ ಅವರ ಒಂದು ಕಾರ್ಯಕ್ರಮಗಳು ಈ ದೇಶಕ್ಕೆ ಮಾದರಿ. ಏನು ಇಂದಿರಾ ಗಾಂಧಿ ಅವರು ಯಾರು ಭೂರಹಿತರಿದ್ದಾರೆ, ಉಳುವನೆ ಒಡೆಯ ಆಗಬೇಕು, ಅವ್ರಿಗೆ ಭೂಮಿ ಬೇಕು ಅಂತ ಏನು ಭೂ ಮಾಲೀಕರಾಗಿ ಮಾಡಿದ್ರು, ಅದೇ ನಿಟ್ಟಿನಲ್ಲಿ ಸಹ ರಾಜೀವ್ ಗಾಂಧಿ ಅವರು ಮತ್ತೆ ದೇವರಾಜ ಅರಸು ಅವರು ಮುನ್ನಡೆಸ್ಕೊಂಡು ಹೋದರು. ಇಂತಹ ಮಹಾನ್ ವ್ಯಕ್ತಿಗಳ ಜಯಂತಿ ಒಂದೇ ದಿನ ಬಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಜಯಂತಿ ಪ್ರಯುಕ್ತ ಈ ಒಂದು ವಸತಿ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ, ಕೋಲಾರ ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿಯಿಂದ ಹಮ್ಮಿಕೊಂಡಿದ್ದೇವೆ. ಇನ್ನೂ ಸಹ ಮುಂಬರುವ ದಿನಗಳಲ್ಲಿ ಈ ಒಂದು ಜಯಂತಿಯನ್ನ ಹೆಚ್ಚೆಚ್ಚಾಗಿ ಮಾಡೋದ್ರ ಮುಖಾಂತರ ಇವರ ಒಂದು ಮಾರ್ಗದರ್ಶನ, ಇವರು ಮಾಡಿದಂಥ ಕೆಲಸಗಳು ಈ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಅಜರಾಮರ ಆಗಲಿ ಇರಲಿ ಅಂತ ಆಶಿಸುತ್ತಾ
ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ರಾಜೀವ್ ಗಾಂಧಿ, ಜೈ ದೇವರಾಜ ಅರಸ್.